ಹಾಕುವೆ ನನ್ನ ಯೇಸುವೆ, ನಿನ್ನ ಪೀಠದ ಬಳಿಗೆ ಗೆಜ್ಜೆ ತಾಳದಿ ವಾದ್ಯ ಮೇಳದಿ ಸ್ತುತಿ ಗೀತೆ ಹಾಡುವೆ. ನಾನು ನನ್ನದೆನ್ನಲಿ ನಿನ್ನ ಸೇವೆ ಮಾಡಲು, ನಾನು ನನ್ನದೆನ್ನಲಿ ನಿನ್ನ ಸೇವೆ ಮಾಡಲು. ಕಳ್ಳಕಾಕರ ಕರದಿ ನಿನ್ನ ಮಂದ ಕಾಯಲು ಸಿದ್ಧನಾಗಿಯೇ ಬದ್ಧನಾಗಿಯೇ ನಿನ್ನ ಪ್ರತಿಬಿಂಬಿಸಲು ನಾನಿಂದು ಹೆಜ್ಜೆ ಹಾಕುವೆ ನನ್ನ ಯೇಸುವೆ, ನಿನ್ನ ಪೀಠದ ಬಳಿಗೆ ಗೆಜ್ಜೆ ತಾಳದಿ ವಾದ್ಯ ಮೇಳದಿ ಸ್ತುತಿ ಗೀತೆ ಹಾಡುವೆ. ಈ ದಿವ್ಯ ಬಲಿ ಪೂಜೆಯಲ್ಲಿ ಮೃತರಾದ ಪ್ರೀತಿ ವೆರೋನಿಕಾ ರಾಹುಲ್ ಅವರ ಹುಟ್ಟಿದ ಹಬ್ಬ ದಿನದಲ್ಲಿ ಅವರ ಆತ್ಮಶಾಂತಿಗಾಗಿ ವಿನ್ಸೆಂಟ್ ಸುನಿತಾ ರಾಹುಲ್ ಕುಟುಂಬದವರು ಅರ್ಪಿಸುತ್ತಾರೆ. ಮೃತರಾದ ಪ್ರೀತಿ ವೆರೋನಿಕಾ ರಾಹುಲ್ ಅವರ ಆತ್ಮಶಾಂತಿಗಾಗಿ ಮಾಲ್ಕಮ್, ಸೋನಿಯಾ, ಖೈರನ್, ಕನೇಸಾ, ಗ್ರೇಸ್ ಅರ್ಪಿಸುತ್ತಾರೆ. ಮೃತರಾದ ಚಿನ್ನಮ್ಮ ಮತ್ತು ಲೂಕಾಸ್ ಕುಟುಂಬದಲ್ಲಿ ಮೃತರಾದ ಎಲ್ಲರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಾರೆ. ಮೃತರಾದ ವಿನ್ಸೆಂಟ್ ಬೆನೆಟ್ ಫಸ್ಟ್ ಡೆತ್ ಆನಿವರ್ಸರಿ ದಿನದಲ್ಲಿ ಅವರ ಆತ್ಮಶಾಂತಿಗಾಗಿ ಅವರ ಕುಟುಂಬದವರು ಅರ್ಪಿಸುತ್ತಾರೆ. ಮೃತರಾದ ಪ್ರೀತಿ ವೆರೋನಿಕಾ ಅವರ ಆತ್ಮಶಾಂತಿಗಾಗಿ ಫಿಲಿಪ್ ಕುಟುಂಬದವರು ಅರ್ಪಿಸುತ್ತಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಪ್ರೇಷಿತ ತೋಮರ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ. ದೇವರು ಅವರ ಮಹಿಮೆಯನ್ನು ನಾನಾ ರೀತಿಯಲ್ಲಿ ಪ್ರಕಟಿಸುತ್ತಾರೆ ಎಂಬುದಕ್ಕೆ ತೋಮರು ಒಂದು ಉದಾಹರಣೆ. ದೇವರ ದಯೆ ಮತ್ತು ಅವರ ಪ್ರೀತಿ ಒಂದಾದಾಗ ಅವಿಶ್ವಾಸದ ಮೊಡಗಳು ಕಾಣಿಯಾಗುತ್ತದೆ ಎಂದು ತೋಮರ ಜೀವನ ನಮಗೆ ತೋರಿಸುತ್ತದೆ. ಅವರ ಹಬ್ಬವನ್ನು ಆಚರಿಸುತ್ತಿರುವ ಈ ದಿನದಲ್ಲಿ, ಈ ದಿವ್ಯ ಬಲಿಪೂಜೆಯಲ್ಲಿ ಸಂತ ತೋಮರ ಮೂಲಕ ದೇವರ ಆಶೀರ್ವಾದವನ್ನು, ದೃಢ ವಿಶ್ವಾಸವನ್ನು ನಾವು ಪಡೆದುಕೊಳ್ಳುವಂತೆ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಗೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಕರ್ತದೇವರೇ, ಸ್ವರ್ಗರಾಜರೇ, ಪ್ರೀತಿಯ ತಂದೆಯೇ, ಹೊಗಳುತ್ತ ಹಾಡುವೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ದೇವಪುತ್ರರೇ, ಯೇಸು ಕ್ರಿಸ್ತರೇ, ಮೊರೆಯನ್ನು ಆಲಿಸಿ ಕರುಣೆಯ ತೋರಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಪವಿತ್ರ ಆತ್ಮರೇ, ಪ್ರೇಮ ದೀಪವೇ, ದೇವಶಕ್ತಿಯೇ, ನಮ್ಮನ್ನು ರಕ್ಷಿಸಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ, ಶಾಂತಿ ಲಭಿಸಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ದೇಶಕ್ಕೆ ಶುಭ ಸಂದೇಶ ಸಾರಿದ ಪುಣಿತ ಪ್ರೇಷಿತ ಥೋಮಸರ ಹಬ್ಬದಲ್ಲಿ ನಾವು ಹೆಮ್ಮೆ ಪಡುವಂತೆ ಅನುಗ್ರಹಿಸಿರಿ. ಥೋಮಸ್ ಅವರು ಪ್ರಭುವೆಂದು ಅಂಗೀಕರಿಸಿದ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸಿಸುತ್ತಾ ನಾವು ಜೀವ ಪಡೆಯುವಂತೆ ಅವರ ಬಿನ್ನಹಗಳು ನಮಗೆ ಸದಾ ಆಧಾರವಾಗಿರಲಿ.
ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಂತ ಥೋಮಸ್ ರವರ ಮಹೋತ್ಸವ. ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಮೊದಲನೇ ವಾಚನ, ಅಧ್ಯಾಯ 10 ವಾಕ್ಯಗಳು 24ರಿಂದ 35ರವರೆಗೆ. ಮರುದಿವಸ ಪೇತ್ರ ಮತ್ತು ಅವನ ಸಂಗಡಿಗರು ಸಜೇರಿಯವನ್ನು ತಲುಪಿದರು. ಇತ್ತ ಕೊರ್ನೇಲಿಯನು ತಾನು ಆಹ್ವಾನಿಸಿದ ನೆಂಟರಿಷ್ಟರೊಡನೆ ಮತ್ತು ಆಪ್ತ ಮಿತ್ರರೊಡನೆ ಪೇತ್ರನಿಗಾಗಿ ಕಾಯುತ್ತಿದ್ದನು. ಪೇತ್ರನು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಪಾದಕ್ಕೆರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಪೇತ್ರನು ಅವನನ್ನು ಮೇಲಕ್ಕೆಬ್ಬಿಸಿ, ಎದ್ದು ನಿಲ್ಲು, ನಾನು ಒಬ್ಬ ಸಾಮಾನ್ಯ ಮನುಷ್ಯ ಎಂದನು. ಕೊರ್ನೇಲಿಯನೊಡನೆ ಮಾತನಾಡುತ್ತಾ ಪೇತ್ರನು ಮನೆಯೊಳಗೆ ಬಂದಾಗ ಅಲ್ಲಿ ಅನೇಕ ಜನರು ಸಭೆ ಸೇರಿರುವುದನ್ನು ಕಂಡನು. ಪೇತ್ರನು ಅವರಿಗೆ, ಯಹೂದ್ಯನೊಬ್ಬನು ಅನ್ಯ ಧರ್ಮೀಯರೊಡನೆ ಸಂಪರ್ಕ ಇಟ್ಟುಕೊಳ್ಳುವುದು ಅಥವಾ ಅವರಿಗೆ ಭೇಟಿ ಕೊಡುವುದು ಧರ್ಮ ನಿಷಿದ್ಧ ಎಂಬುದು ನಿಮಗೆ ತಿಳಿದೇ ಇದೆ. ಆದರೆ ನಾನು ಯಾರನ್ನು ಅಶುದ್ಧ ಅಥವಾ ಅಸ್ಪೃಶ್ಯ ಎನ್ನಬಾರದೆಂದು ದೇವರು ನನಗೆ ತೋರಿಸಿಕೊಟ್ಟಿದ್ದಾರೆ. ಆದುದರಿಂದಲೇ ನೀವು ಹೇಳಿ ಕಳಿಸಿದಾಗ ನಾವು ಯಾವ ಆಪೇಕ್ಷಣೆ ಮಾಡದೆ ಬಂದಿದ್ದೇನೆ. ಈಗ ನನ್ನನ್ನು ಕರೆದ ಕಾರಣವೇನೆಂದು ತಿಳಿಯ ಬಯಸುತ್ತೇನೆ ಎಂದನು. ಆಗ ಕೊರ್ನೇಲಿಯನು, ನಾನು 3 ದಿನಗಳ ಹಿಂದೆ ಮಧ್ಯಾಹ್ನ 3 ಗಂಟೆಯ ಇದೇ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಹಠಾತ್ತನೆ ಶೋಭಾಯಮಾನ ವಸ್ತ್ರ ಧರಿಸಿದ್ದ ವ್ಯಕ್ತಿಯೊಬ್ಬನು ನನ್ನೆದುರಿಗೆ ನಿಂತನು. ಅವನು, ಕೊರ್ನೇಲಿಯ ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ, ನಿನ್ನ ದಾನ ಧರ್ಮಗಳನ್ನು ಮೆಚ್ಚಿದ್ದಾರೆ. ಯಾರನ್ನಾದರೂ ಜೊಪ್ಪಕ್ಕೆ ಕಳುಹಿಸಿ ಪೇತ್ರ ಎಂದು ಕರೆಯಲಾದ ಸೀಮೋನನನ್ನು ಬರಮಾಡಿಕೋ. ಅವನು ಸಮುದ್ರ ತೀರದಲ್ಲಿ ವಾಸ ಮಾಡುತ್ತಿರುವ ಚರ್ಮ ಹದ ಮಾಡುವ ಸೀಮೋನನ ಮನೆಯಲ್ಲಿ ತಂಗಿದ್ದಾನೆ ಎಂದನು. ಅಂತೆಯೇ ನಾನು ತಕ್ಷಣ ತಮ್ಮನ್ನು ಕರೆತರಲು ಕಳುಹಿಸಿದೆ. ತಾವು ಇಲ್ಲಿಗೆ ದಯ ಮಾಡಿಸಿದ್ದೀರಿ. ಪ್ರಭು ತಮಗೆ ಆಜ್ಞಾಪಿಸಿರುವುದೆಲ್ಲ ಕೇಳಲು ನಾವೆಲ್ಲರೂ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿದ್ದೇವೆ ಎಂದನು. ಆಗ ಪೇತ್ರನು ಹೀಗೆಂದು ಉಪದೇಶ ಮಾಡಿದನು, ದೇವರು ಪಕ್ಷಪಾತಿಯಲ್ಲ. ಈ ವಿಷಯ ನನಗೆ ಈಗ ಮನದಟ್ಟಾಗಿದೆ. ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ. ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ. ಬಾಯಾರಿದೆ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ. ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಶ್ಲೋಕ. ಜೀವಂತ ದೇವರಿಗಾಗಿ
ದಾಹದಿಂದಿದೆ ಎನ್ನ ಮನ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ನಾ ತೆರಳಿ ಪಡುವುದೆಂತು ಆ ದೇವನ ಮುಖ ದರ್ಶನ. ಶ್ಲೋಕ: ಜೀವಂತ ದೇವರಿಗಾಗಿ ದಾಹದಿಂದೆ ಎನ್ನ ಮನ. ಜನ ಸಮೂಹದೊಡನೆ ನಾ ಜಯ ಜಯಕಾರ ಮಾಡುತ್ತಾ, ಸ್ತುತಿ ಗೀತೆಗಳ ಹಾಡುತ್ತಾ, ತೀರ್ಥಯಾತ್ರೆಗೈಯುತ್ತಾ, ದೇಗುಲಕ್ಕೆ ತೆರಳಿದ ಸವಿ ನೆನಪು ಮನ ಕರಿಗಿಪ್ಪುವುದು ನಿರುತ್ತ. ಶ್ಲೋಕ: ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ. ಎನ್ನ ಮನವೇ ಚಿಂತಿಸುವೆ ಏಕೆ, ವ್ಯಥೆ ಪಡುವುದೇಕೆ, ದೇವನಲ್ಲಿಡು ನಂಬಿಕೆ. ಮತ್ತೆ ಸ್ತುತಿಸುವೆ ನಾನಾತನನು, ಮುಕ್ತಿದಾತ ಪರಮಾತ್ಮ ಆತ ನನಗೆ. ಶ್ಲೋಕ: ಜೀವಂತ ದೇವರಿಗಾಗಿ ದಾಹದಿಂದೆ ಎನ್ನ ಮನ. ಎರಡನೆಯ ವಾಚನ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ದೇವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ಸಹೋದರರೇ, ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ. ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸಿರುವುದು ಇವರನ್ನೇ. ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವದ ಪಡಿಯಚ್ಚು. ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ. ನಮ್ಮ ಪಾಪಗಳನ್ನು ತೊಡೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರೂ ಇವರೇ ಎಂದಿದ್ದಾರೆ. ಪ್ರಭುವಿನ ವಾಕ್ಯ. ಕೃತಜ್ಞತೆ ಸಲ್ಲಲಿ. Alleluia, 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 Alleluia. ನನ್ನನ್ನು ಕಂಡಿದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವರು ಧನ್ಯರು. ಅಲ್ಲೇಲೂಯಾ, Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಳೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ
ನನ್ನ ಬೆರಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದರು. ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು. ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭುವೇ, ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇಂದು ಸಂತ ತೋಮ ಎಂಬವರ ಹಬ್ಬವನ್ನು ಕೊಂಡಾಡ್ತಾ ಇದ್ದೇವೆ. ಅಪೋಸ್ತಲರು, ಶಿಷ್ಯರುಗಳಲ್ಲಿ ಒಬ್ಬರು. ಗಲಿಲೆಯ ಊರನ್ನು ಸೇರಿದ ಈ ವ್ಯಕ್ತಿ ಸ್ವಲ್ಪ ಕಠಿಣವಾದ ವ್ಯಕ್ತಿ. ಆದರೆ ವಿಶ್ವಾಸ ಮೇಲೆ ಅವರಿಗೆ ಒಂದು ನಂಬಿಕೆ ಇರಲಿಲ್ಲ. ಆದ ಕಾರಣವೇ ಇವರನ್ನು ಡೌಟಿಂಗ್ ಥಾಮಸ್ ಎಂದು ಅಡ್ಡ ಹೆಸರಲ್ಲಿ ನಾವು ಕರೆಯುತ್ತೇವೆ. ಇಂತಹ ಒಂದು ಅಪೊಸ್ತಲರ ಬಗ್ಗೆ ಇಂದು ನಾವು ಧ್ಯಾನಿಸುವುದಕ್ಕೆ ಪ್ರಯತ್ನಿಸೋಣ. ಕ್ರಿಸ್ತ ಶಕ 54ರಲ್ಲಿ ಇವರು ಇಸ್ರೇಲನ್ನು ಬಿಟ್ಟು ಇಂಡಿಯಾ ಅಥವಾ ಭಾರತ ದೇಶಕ್ಕೆ ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡಿ ಕ್ಯಾಲಿಕೆಟ್ ಎಂಬ ಸ್ಥಳಕ್ಕೆ ಬಂದು ಅಪೋಸ್ತಲಿಕ ಕೆಲಸವನ್ನು ಅಥವಾ ಕಾರ್ಯವನ್ನು ಪ್ರಾರಂಭಿಸಿದರು ಎಂದು ಪಾರಂಪರ್ಯ ಟ್ರೆಡಿಷನ್ ಹೇಳುತ್ತದೆ. ಆದ್ದರಿಂದ ಅಲ್ಲಿ ಅವರು ಕೆಲಸಗಳನ್ನು ಮಾಡಿ ಸ್ವಾಮಿ ಯೇಸುವಿನ ಬಗ್ಗೆ ಮಾತನಾಡಿ ಅವರ ವಾರ್ತೆಯನ್ನು ಎಲ್ಲರಿಗೂ ತಿಳಿಸಿ ಅದರಿಂದ ಅವರಿಗೆ ಎಷ್ಟೋ ವಿರೋಧಗಳನ್ನು ಸಂಪಾದಿಸಿಕೊಂಡು ಮತ್ತೊಮ್ಮೆ ಅಲ್ಲಿಂದ ಅವರು ಸ್ವಲ್ಪ ಕಾಲ ಆದಮೇಲೆ ಸಮುದ್ರ ಮಾರ್ಗ ತೀರವಾಗಿ ಸಮುದ್ರದ ತೀರದಲ್ಲಿ ಅವರು ಪ್ರಯಾಣ ಮಾಡಿ ಈಗ ಇರುವ ಚೆನ್ನೈ ಎಂಬ ಆ ಕಾಲದಲ್ಲಿದ್ದ ಚನ್ನಪಟ್ಟಣ ಎಂಬ ಊರಿಗೆ ಬಂದಿದ್ದರಂತೆ. ಅಲ್ಲಿಗೆ ಬಂದು ಅವರು ಪ್ರಯಾಣ ಮಾಡಿ ಅಲ್ಲಲ್ಲಿ ಓಡಾಡಿ ಅವರು ಕ್ರಿಸ್ತರ ವಾರ್ತೆಯನ್ನು ಜನರ ಮನಸ್ಸಲ್ಲಿ ಅವರು ಬಿತ್ತು. ಅವರು ಕೆಲಸ ಮಾಡಿದ್ದ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ಕೆಲವು ವಿರೋಧಿಗಳು ಅವರನ್ನು ಈಟಿಯಿಂದ ಕೊಂದು ಹಾಕಿದರು. ಮತ್ತೊಮ್ಮೆ ಅವರ ಶರೀರವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಮತ್ತೊಮ್ಮೆ ಚೆನ್ನೈಗೆ ತೆಗೆದುಕೊಂಡು ಬಂದು ಈ ಥರ ಒಂದು ಪಾರಂಪರ್ಯ ನಮಗೆ ತಿಳಿಸ್ತದೆ. ಅವರ ಅವರ ಸಮಾಧಿ ಚೆನ್ನೈಯಲ್ಲಿ ಸಾಂತೋಮ್ ಎಂಬ ಕೆಥಿಡ್ರಲ್ ಚರ್ಚಲ್ಲಿ ಇರುವುದು ನಮಗೆಲ್ಲರಿಗೂ ಗೊತ್ತು. ಇಂತಹ ಒಂದು ಅಪೋಸ್ತಲರು ಸಂತ ತೋಮ. ಎರಡನೇದಾಗಿ ಪ್ರಿಯರೇ, ಇವರ ಬಗ್ಗೆ ನಾವು ಮಾತನಾಡಬೇಕಾದರೆ ನಾನು ಗಲಿಲೆಯ ಊರನ್ನು ಸೇರಿದ್ದ ವ್ಯಕ್ತಿ ಎಂದು ಹೇಳಿದ್ದೆ. ಮೀನು ಹಿಡಿಯುವ ಕೆಲಸವನ್ನು ಕಾರ್ಮಿಕವನ್ನು ಮಾಡಿದ್ದ ಒಂದು ವ್ಯಕ್ತಿಯಾಗಿರಬಹುದು. ಇಂತಹ ವ್ಯಕ್ತಿಯನ್ನು ಸ್ವಾಮಿ ಯೇಸು ಕರೆದುಕೊಳ್ಳುತ್ತಾರೆ ತಮ್ಮ ಅಪೋಸ್ತಲರ ಗುಂಪಿನಲ್ಲಿ. 3 ವರ್ಷ ಕಾಲ ಸ್ವಾಮಿ ಯೇಸು ಜೊತೆಯಲ್ಲೇ ನೋಡಿ ಅವರ ಪವಾಡಗಳನ್ನು ಅದ್ಭುತಗಳನ್ನು ಕಣ್ಣಾರೆ ಕಂಡು ಅವರ ಮೇಲೆ ನಂಬಿಕೆ ಇಟ್ಟು ಅವರ ಹಿಂದೆ ನಡೆದು ಅವರ ಜೊತೆಯಲ್ಲೇ ಊಟ ಮಾಡಿ ಭೋಜನ ಮಾಡಿ ಅವರ ವಾರ್ತೆಯನ್ನು ಕೇಳಿ ಇಷ್ಟೆಲ್ಲ ಇದ್ದು ಅವರಿಗೆ ನಂಬಿಕೆ ಬರಲಿಲ್ಲ ಎಂಬುದು ಒಂದು ಹ್ಯೂಮನ್ ವೀಕ್ನೆಸ್, ಮಾನವ ಬಲಹೀನತೆ ಎಂದು ಕೂಡ ನಾವು ಕರೆಯಬಹುದು. ಇದು ಎಲ್ಲರಿಗೂ ಉಂಟು, ಇದರಲ್ಲಿ ಏನು ತಪ್ಪು ಇಲ್ಲ. ಸ್ವಾಮಿ ಯೇಸು 3 ಸಾರಿ ತಿಳಿಸಿದ್ದರು ಅಪೋಸ್ತಲರಿಗೆ, ಶಿಷ್ಯರುಗಳಿಗೆ, ಮನುಷ್ಯ ಕುಮಾರನು ಪಾಡುಗಳನ್ನು ಪಟ್ಟು ಯಾತನೆಗಳನ್ನು ಪಟ್ಟು
ಅವರು ಮೃತರಾಗಿ ಶಿಲುಬೆಯಲ್ಲಿ ಮೃತರಾಗಿ ಮೂರನೆಯ ದಿನ ಎದ್ದು ಬರುವರು ಎಂದು ಸೂಕ್ಷ್ಮವಾಗಿ 3 ಸಾರಿ ಹೇಳಿದ್ದನ್ನು ನಾವು ಶುಭ ಸಂದೇಶದಲ್ಲಿ ಓದುತ್ತೇವೆ. ಆಗಿದ್ರೂ ಕೂಡ ಶಿಷ್ಯರುಗಳ ಕಣ್ಣು ಮನಸ್ಸೆಲ್ಲ ಮುಚ್ಚಿತ್ತು. ಆದ್ದರಿಂದಲೇ ಅನೇಕರಿಗೆ ಡೌಟು, ಅನೇಕರಿಗೆ ಸಂದೇಹ. ಅದರಲ್ಲಿ ಒಬ್ಬರು ಸಂತ ತೋಮ. ಕ್ರಿಸ್ತನಲ್ಲಿ ಪ್ರಿಯರೇ, ಈಗ ತಾನೇ ನೀವು ಕೇಳಿದ್ದೀರಿ, ಸ್ವಾಮಿ ಯೇಸು ತೋಮ ಅವರು ನಂಬಲ್ಲ, ಅವರು ಪುನರುತ್ಥಾನವಾಗಿರುವುದನ್ನು ನಾನು ನಂಬಲ್ಲ, ನನ್ನ ಬೆರಳುಗಳನ್ನು ಅವರ ಪಾರ್ಶ್ವದಲ್ಲಿ ಇಟ್ಟು ಅವರನ್ನು ಗಾಯ ಹೊಂದಿದ್ದ ಆ ಒಂದು ಮಾರ್ಕ್, ಆ ಒಂದು ಸ್ಥಳದಲ್ಲಿ ನೋಡಿ ಕಣ್ಣಾರ ಕಂಡರೆ ಮಾತ್ರ ನಾನು ನಂಬುತ್ತೇನೆ ಎಂದು ಹೇಳಿದ್ದು ಒಂದು ಹ್ಯೂಮನ್ ಆ್ಯಟಿಟ್ಯೂಡ್ ಎಂದು ಹೇಳಬಹುದು. ಒಂದು ಮನುಷ್ಯನ ಗುಣ. ಕೆಲವರು ಸುಮ್ಮನೆ ನಂಬ್ಕೊಳ್ತಾರೆ, ಕೆಲವರು ನಂಬಲ್ಲ, ಕೆಲವರು ಪ್ರೂಫನ್ನು ಕೇಳ್ತಾರೆ. ಈ ಥರ ವ್ಯಕ್ತಿಗಳಲ್ಲಿ ಅನೇಕರು ವಿಧವಾಗಿ ಇದ್ದಾರೆ. ಅಪೊಸ್ತಲರಲ್ಲಿ ತೋಮ ಒಬ್ಬರು, ಒಂದು ವಿಧವಾದ ಒನ್ ಟೈಪ್ ಆಫ್ ಪರ್ಸನ್. ಅವ್ರು ಹೇಳಿದ್ದು ಸರಿಯೇ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದರೆ ಮಿಕ್ಕ ಅಪೊಸ್ತಲರೆಲ್ಲರೂ ಯೇಸುವನ್ನು ಕಣ್ಣಾರೆ ಕಂಡರು, ಪುನರುತ್ಥಾನವಾಗಿದ್ದ ಯೇಸುವನ್ನು ಕಣ್ಣಾರೆ ಕಂಡರು. ಆದ್ದರಿಂದಲೇ ಅವರಿಗೆ ನಂಬಿಕೆ ಉಂಟಾಯಿತು. ಆ ಸಮಯದಲ್ಲಿ ಥಾಮಸ್ ಇರಲಿಲ್ಲ ಎಂದು ಶುಭ ಸಂದೇಶ ನಮಗೆ ತಿಳಿಸ್ತದೆ. ಆ ಭಾನುವಾರ, ಆ ಸಂಜೆ, ಮೊದಲನೆಯ ಭಾನುವಾರ. 2ನೆಯ ಭಾನುವಾರದಲ್ಲೇ ಸ್ವಾಮಿ ಯೇಸು ಅಲ್ಲಿಗೆ ಬಂದು ದರ್ಶನವನ್ನು ನೀಡುತ್ತಾರೆ. ಅಂತಹ ಸಮಯದಲ್ಲಿ ಥಾಮಸ್ ಅಲ್ಲಿ ಇರುತ್ತಾರೆ. ಆವಾಗನೇ ಸ್ವಾಮಿ ಯೇಸು ಥೋಮಾಸನ್ನು ಕಂಡು, ಥೋಮ ನೋಡು ನಾನೇ ಎಂದು. ಅವರಿಗೆ ಆವಾಗನೇ ಸ್ವಲ್ಪ ಗಿಲ್ಟ್ ಫೀಲಿಂಗ್ ಬಂತು. ಅಯ್ಯೋ ನಾನು ನಂಬಲಿಲ್ಲವಲ್ಲ ಇವರನ್ನು ಎಂದು. ಆದ್ದರಿಂದ ಹತ್ರ ಹೋಗಿ ಸ್ವಾಮಿ ಯೇಸು ಕೇಳಿದ್ದಕ್ಕೆ ರೆಸ್ಪೆಕ್ಟ್ ಕೊಟ್ಟು, ಮರ್ಯಾದೆ ಕೊಟ್ಟು ಅವರು ಹೋಗಿ ಅವರನ್ನು ಮುಟ್ಟಿ ಅವರಿಗೆ ಒಂದು ಆನಂದವನ್ನು ಪಡೆದುಕೊಳ್ಳುತ್ತಾರೆ. ಈ ಥರ ಒಂದು ಸಂಭಾಷಣೆಯನ್ನು, ಈ ಥರ ಒಂದು ಘಟನೆಯನ್ನು ನಾವು ಪದೇ ಕೇಳುತ್ತೇವೆ. ಇದನ್ನು ನಾವು ಹೇಗೆ ನೋಡೋದು, ಯಾವ ರೀತಿಯಲ್ಲಿ ನೋಡೋದು? ಪ್ರೂಫನ್ನು ಕಂಡ್ರೆ ಮಾತ್ರ ನಾವು ನಂಬುವುದು ಸರಿಯೇ ಎಂದು ಆರ್ಗ್ಯುಮೆಂಟಲ್ಲಿ ನಾವು ಇಡೋದಾ, ಅಥವಾ ಯಾರೋ ಒಂದು ಏನೇನೋ ರೂಮರ್ಸ್ಗಳನ್ನು, ವದಂತಿಗಳನ್ನು ಅಥವಾ ವರದಿಗಳನ್ನು ತಿಳಿಸ್ತಾರಲ್ಲ, ಅದೆಲ್ಲ ನಂಬ್ಕೊಂಡು ಓಕೆ ಈ ಥರ ಇರುತ್ತೆ ಪ್ರಪಂಚ, ಈ ಥರ ಇರ್ತಾನ ವ್ಯಕ್ತಿ, ಈ ಥರ ಇರುತ್ತಾಳ ವ್ಯಕ್ತಿ ಎಂದು ನಾವೇ ಜಡ್ಜ್ಮೆಂಟ್ ಮಾಡ್ಕೊಳ್ಳೋದಾ ಎಂದು ವಾದ ಬರೋದು ನಮ್ಮ ಜೀವನದಲ್ಲಿ. ಥೋಮಸನ್ನು ಕಂಡು ಇನ್ನು ಮುಂದೆ ನಾವು ಕಾಣದೆ ನಂಬಬೇಕು ಎಂಬುದು ಸ್ವಾಮಿ ಯೇಸು ನಮ್ಮಲ್ಲಿ ಕೇಳ್ಕೊಂಡಿದ್ದ ಒಂದು ಮಾತು. ಈಗ 2 ವಿಷಯದಲ್ಲಿ ನಾವು ಸ್ವಲ್ಪ ಅನಲೈಸ್ ಮಾಡಿ ನೋಡೋಣ. ಒಂದು, ಅನೇಕ ವಿಷಯಗಳನ್ನು, ಸತ್ಯಗಳನ್ನು ಯಾರಾದರೂ ಬಂದು ನಮ್ಮಲ್ಲಿ ತಿಳಿಸಿದ್ರೆ ಅದನ್ನು ನಂಬಕೊಡೋದು ಎಂಬುದು ಪ್ರಪಂಚದ ಒಂದು ಲಾಜಿಕ್, ಸತ್ಯ. ಅದನ್ನು ಕಣ್ಣಾರ ಕಂಡು, ಕಿವಿಯಾರೆ ಕೇಳಿ, ಸರಿಯಾಗಿ ವಿಚಾರಿಸಿ ಆಮೇಲೆ ನಂಬುವುದು, ಇದು ಒಂದು ಕೆನಾನಿಕಲಿ, ಕಾನೂನು ಪ್ರಕಾರ ಬರುವ ಒಂದು ಆರ್ಗ್ಯುಮೆಂಟ್. ಅದು ಸರಿಯೇ. ಈಗ ಯಾರೋ ಹೇಳಿದರಂತೆ ಮೂನ್ ಅಮೆರಿಕದಲ್ಲಿ ಬಿತ್ತಂತೆ, ಆಮೇಲೆ ಅದು ಮೇಲೆ ಹೋಯ್ತಂತೆ. ಯಾರಾದರೂ ಹೇಳಿದ್ರೆ ನಂಬ್ತಾರಾ? ಇಲ್ಲ ತಾನೆ. ಅದಕ್ಕೆ ಪ್ರೂಫ್ ಯಾರಾದರೂ ಕೇಳಬಹುದೋ ಏನೋ? ಇಲ್ವೇ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಪುನರುತ್ಥಾನವಾಗಿದ್ದಾರೆ ಎಂದು ಯಾರಾದರೂ ನಂಬಿದ್ರೆ ಅದು ನಂಬಕ್ಕಾಗುತ್ತೋ ಏನೋ? ಇಲ್ಲ. ನೀವು ನಾನು ನಂಬುತ್ತೇವೆ, ಆದರೆ ಮಿಕ್ಕ ಜನರು ನಂಬ್ತಾರಾ? ಇಸ್ಲಾಮಿಯರು ಅಥವಾ ಹಿಂದೂ ಜನರು, ಬೇರೆ ಜನರೆಲ್ಲ ಈ ವಿಷಯವನ್ನು ತಿಳಿಸಿದ್ರೆ ನಂಬ್ತಾರಾ ಏನೋ? ಇಲ್ಲ, ನಂಬಲ್ಲ. ಅವರು ಅಷ್ಟು ಸುಲಭವಾಗಿ ನಂಬಲ್ಲ. ನಮಗೆ ಕೂಡ ಡೌಟ್ ಬಂದ್ಬಿಡುತ್ತದೆ, ಸ್ವಾಮಿ ಯೇಸು ಪುನರುತ್ಥಾನವಾಗಿದ್ದಾರಾ? ಆಗಿದ್ದರೆ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆ ಥರ, ಪ್ರಪಂಚ ಯಾಕೆ ಈ ಥರ ಆ ಥರ ಎಂದು ನಾವೇ ಆವಾಗ ಅನಲೈಸ್ ಮಾಡಿಕೊಂಡು ಕಷ್ಟಪಡುತ್ತೇವೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಥಾಮಸ್ ಬಗ್ಗೆ ಹೇಳಬೇಕಾದರೆ, ಥಾಮಸ್ ಮಾಡಿದ್ದು ಸರಿಯೇ?
ಥಾಮಸ್ ಮಾಡಿದ್ದು ಸರಿಯೇ? ತಪ್ಪಿಲ್ಲ. ಸರಿಯಾಗಿ ನಾವು ವಿಚಾರಿಸ್ಕೊಳ್ಳಬೇಕು. ಮಿಕ್ಕ ಅಪೊಸ್ತಲರೆಲ್ಲ ಧನ್ಯರು, ಯಾಕೆಂದರೆ ಸ್ವಾಮಿ ಯೇಸು ಅಲ್ಲಿಗೆ ಮುಂದೆ ಬಂದು ದರ್ಶನ ಕೊಟ್ಟರು. ಸೊ ದೇ ವರ್ ವೆರಿ ಹ್ಯಾಪಿ. ದೇ ಟು ವುಡ್ ಹ್ಯಾವ್ ಬೀನ್ ಡೌಟ್ಫುಲ್ ಇಫ್ ಜೀಸಸ್ ಹ್ಯಾಡ್ ನಾಟ್ ಅಪಿಯರ್ಡ್ ಬಿಫೋರ್ ದೆಮ್. ದೇ ಆಲ್ಸೋ ವುಡ್ಂಟ್ ಹ್ಯಾವ್ ಬಿಲೀವ್ಡ್. ಆದರೆ ಸಂತ ಪೇತ್ರರು ಸಮಾಧಿಗೆ ಹೋಗಿ ನೋಡಿದ್ರಂತೆ, ಮರಿಯ ಮೊದಲೇನ ತಿಳಿಸಿದ್ರಂತೆ. ಇದೆಲ್ಲ ಮಾತುಗಳಾಗಿರಬಹುದು. ಅನ್ಲೆಸ್ ಸಂಬಡಿ ಡಸ್ ಇಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್. ಸೊ ದಿಸ್ ಇಸ್ ಅ ರೈಟ್ ಆರ್ಗ್ಯುಮೆಂಟ್. ಸೊ ಥಾಮಸ್ ವಾಸ್ ಅ ಕರೆಕ್ಟ್ ಪರ್ಸನ್ ಟು ಡೌಟ್ ಜೀಸಸ್ ರೆಸರೆಕ್ಷನ್. ಆ್ಯಂಡ್ ಲಾಸ್ಟ್ ಆಫ್ ಆಲ್, ಕೊನೆಯದಾಗಿ ಯೇಸು ಸ್ವಾಮಿ ಅವರ ಸಂದೇಹಕ್ಕೆ ಒಂದು ರುಚಿಯನ್ನು ಪಡಿಸುವ, ಪ್ರೂಫನ್ನು ತೋರಿಸುವ ರೀತಿಯಲ್ಲಿ ಅವರು ಕಾಣಿಸ್ಕೊಂಡು ನಮಗೆ ಒಂದು ಪಾಠವನ್ನು ತಿಳಿಸುತ್ತಾರೆ, ನಮಗೆ ಒಂದು ಪ್ರಬೋಧನೆಯನ್ನು ತಿಳಿಸುತ್ತಾರೆ. ಏನದು? ತೋಮ, ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತ್ತು. ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದ್ದು ಥಿಯಾಲಜಿಕಲ್. ಇದು ಪ್ರಪಂಚದ ವಿಷಯವಲ್ಲ, ಥಿಯಾಲಜಿಕಲ್. ಪ್ರಪಂಚದ ವಿಷಯದಲ್ಲಿ ಇಟ್ ಇಸ್ ರಿವರ್ಸ್, ದಿ ಅದರ್ ವೇ. ಯಾರಾದರೂ ಏನಾದರೂ ಯಾರ ಬಗ್ಗೆ ಆದರೂ ಏನು ವಿಷಯವಾದರೂ ತಿಳಿಸಿದ್ರೆ ಅಷ್ಟು ನಂಬಿಕೆ ಬರಕೂಡದು. ಅನ್ಲೆಸ್ ಇಟ್ ಇಸ್ ಸಮಥಿಂಗ್ ಎವಿಡೆನ್ಷಿಯಲ್. ಅದು ಯಾರು ಹೇಳಿದ್ದಾರೆ ಅದು. ಓಕೆ, ಯಾರು ಹೇಳಿದ್ದಾರೆ? ಮೀಡಿಯಾ ಹೇಳುತ್ತೆ, ನಮ್ಮ ಮೊಬೈಲ್ ಫೋನಲ್ಲಿ ಕೆಲವು ವಿಷಯಗಳು ಬರುತ್ತವೆ, ಅದೆಲ್ಲ ಸತ್ಯವಾಗಿರುತ್ತೆ ಏನೋ? ಅನ್ಲೆಸ್ ವಿ ಸಿ. ಸೊ ದಿಸ್ ಆರ್ ಆಲ್ ವೆರಿ ಕಾಮನ್ ಫ್ಯಾಕ್ಟರ್ಸ್ ಆಫ್ ಅವರ್ ಲೈಫ್. ಆದರೆ ಪ್ರಿಯರೇ, ಸ್ವಾಮಿ ಯೇಸು ತಿಳಿಸಿದ್ದು ತಮ್ಮ ಬಗ್ಗೆ ತಾನು ಪುನರುತ್ಥಾನವಾಗಿದ್ದದ್ದನ್ನು ಅವರಿಗೆ ತಿಳಿಸುತ್ತಾರೆ. ತಾವೇ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ಎಂದು ಹೇಳಿ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ಹೇಳಿ, ನನ್ನನ್ನು ಕಂಡವರು ತಂದೆಯನ್ನು ಕಾಣುತ್ತಾರೆ, ತಂದೆಯನ್ನು ಕಾಣುವುದಕ್ಕೆ ಬಯಸುವವರು ನನ್ನನ್ನು ಕಂಡರೆ ಸಾಕು ಎಂದು ಹೇಳಿರುವ ಮಾತುಗಳೆಲ್ಲ ನಮ್ಮ ವಿಶ್ವಾಸದ ಅರಿಕೆ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ್ದನ್ನೂ ಸರಿಯೇ. ಏನು? ತೋಮ ಮಾಡಿದ್ದು ಸರಿಯೇ, ಯೇಸು ಮಾತನಾಡಿದ್ದು ಸರಿಯೇ. ಅದು ಹೇಗೆ ನಾವು ಕಾಂಪ್ರಮೈಸ್ ಮಾಡೋದಂದರೆ, ನಾವು ಬೈಬಲ್ನಲ್ಲಿ ಬರುವ ಅನೇಕ ವಿಷಯಗಳು ಯೇಸು ಕ್ರಿಸ್ತರ ಮೇಲೆ ಇಟ್ಟಿರುವ ನಂಬಿಕೆಯಿಂದ ದೃಢವಾಗಿ ನಂಬಬೇಕು ಎಂಬುದು ಸ್ವಾಮಿ ಯೇಸುವಿನ ಬಯಕೆ. ಇಟ್ ಈಸ್ his desire to believe in him. It is on that basis our Christian life is built up. ಆದ ಕಾರಣವೇ ತೋಮ ಇಲ್ಲಿಗೆ ಬಂದಿದ್ದರು, ಆದ ಕಾರಣವೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದರು, ಆದ ಕಾರಣವೇ ಆ ನಂಬಿಕೆ ಕೇರಳ, ತಮಿಳುನಾಡು ಮತ್ತು ಪರ ಪ್ರದೇಶಗಳಲ್ಲೆಲ್ಲ ಹರಡಿತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ಕೂಡ ಥಾಮಸ್ ಕ್ರಿಸ್ಟಿಯನ್ಸ್ ಎಂದು ಕೆಲವರು ಇದ್ದಾರೆ ಕೇರಳದಲ್ಲಿ. ಏನ್ಷಿಯಂಟ್ ದ ಫಸ್ಟ್ ಕ್ರಿಸ್ಟಿಯನ್ಸ್ ಆಫ್ ಥಾಮಸ್ ಅಂತ ಹೇಳ್ತಾರೆ, ಕನ್ವರ್ಟೆಡ್ ಬೈ ಥಾಮಸ್ ಅಂತ ಇದ್ದಾರೆ, ಕೆಲವರು ಇದ್ದಾರಂತೆ. ಸೊ ಅವರೆಲ್ಲ ನೋಡಬೇಕಾದ್ರೆ ವಿ ಆರ್ ದ ಒರಿಜಿನಲ್ ಕ್ರಿಸ್ಟಿಯನ್ಸ್ ಇನ್ ಇಂಡಿಯಾ ಎಂದು ಹೇಳ್ಕೊಳ್ತಾರೆ. ಸೊ ಹೀಗಿರುವಲ್ಲಿ ಥಾಮಸ್ ಇಲ್ಲಿಗೆ ಬಂದಿದ್ದು ಕೂಡ ನಿಜ ಎಂದು ನಾವು ನಂಬಿದ್ರೆ ನಿಜನೇ, ಡೌಟ್ ಆಗಿದ್ರೆ ಅದು ಡೌಟು. ಇದನ್ನು ಟ್ರೆಡಿಷನ್ ಎಂದು ಹೇಳಿಬಿಡ್ತೇವೆ ನಾವು. ಅಲ್ಲಿ ಕೂಡ ನಮಗೆ ಡೌಟು, ಥಾಮಸ್ ಬಂದಿದ್ರಾ ಇಲ್ವಾ? ಥಾಮಸ್ ಬಂದಿದ್ದರೆ ಯಾಕೆ ಭಾರತ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಬೆಳೆಸಿ ಬಂದಿಲ್ಲ? ಅದೆಲ್ಲ ಕೇಳಬಹುದು. 2000 ವರ್ಷಗಳ ಆಯಿತು, ಕೇರಳ ಕಂಪ್ಲೀಟಾಗಿ ಕ್ರಿಶ್ಚಿಯನ್ಸ್ ಆಗಿರಬೇಕು, ತಮಿಳುನಾಡು ಕಂಪ್ಲೀಟಾಗಿ ಕ್ರಿಶ್ಚಿಯನ್ಸ್ ಆಗಿರಬೇಕು, ಆಗಿರಲಿಲ್ಲ. ಯಾಕೆಂದರೆ ಅಲ್ಲಿದ್ದ ಕ್ರಿಶ್ಚಿಯನ್ಸ್ ಸ್ವಲ್ಪ ಇರುವ ಜನರು ಅವರು ಉತ್ತಮವಾದ ಜೀವನವನ್ನು ನಡೆಸಿ ಸತ್ಯಕ್ಕೆ, ಕ್ರಿಸ್ತುವಿನ ಮೇಲಿರುವ ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಲಿಲ್ಲ, ಕಷ್ಟವಾಗಿದ್ದಿರಬಹುದು ಎಂಬ ಕಾರಣದಲ್ಲಿ
ಹೀಗೆ ಇರುವಲ್ಲಿ ಮೇ ಬಿ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಕನ್ವರ್ಷನ್ ಟು ಟೇಕ್ ಪ್ಲೇಸ್. ಈಗ ಕೂಡ ನೋಡಿ ಎಷ್ಟು ಕಷ್ಟ ಕನ್ವರ್ಷನ್ ಆಗೋದು. ಯಾಕೆ? ಪರಜನರು ಅವರ ಹಿಂದೂ ಅಥವಾ ಬೇರೆ ಮತದ ಮೇಲೆ ಅಷ್ಟು ಅಪಾರ ನಂಬಿಕೆಯಲ್ಲಿದ್ದಾರೆ. ಆದ ಕಾರಣ ಅಲ್ಲಿಂದ ಇಲ್ಲಿಗೆ ಬಂದು ಕ್ರಿಸ್ತವನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಒಪ್ಕೊಳ್ಳೋದು ಭಾಳ ಅವ್ರಿಗೆ ಕಷ್ಟ. ಸೊ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಹ್ಯಾವ್ people from other religion to accept our Christian fact and truth. ಇದಕ್ಕೆ ಕಾರಣ ನಾವಾಗಿ ಇರಬಹುದು. ನಾವು ಕರೆಕ್ಟಾಗಿದ್ದು ಒಳ್ಳೆಯ ಉತ್ತಮ ಜೀವನವನ್ನು ನಡೆಸಿದ್ರೆ ನಿಜವಾಗಿಯೂ ಯೇಸುವಿನ ಮೇಲೆ ನಂಬಿಕೆಯನ್ನು ಪರಜನರು ಇಡುತ್ತಾರೆ. ನಾವೇ ಗುಡಿಯಾಗಿದ್ದರೆ ಯಾರು ನಮ್ಮ ಮೇಲೆ ನಂಬ್ತಾರೆ? ಹಾಸ್ಪಿಟಲ್ಸು ಇದು ಇರೋದೆಲ್ಲ ಓಕೆ, ಅವ್ರು ಯೂಸ್ ಮಾಡ್ಕೊಳ್ತಾರೆ ನಮ್ಮನ್ನು. ಪರಜನರು ನಮ್ಮ ಯುಟಿಲಿಟೀಸನ್ನು ಯೂಸ್ ಮಾಡ್ಕೊಳ್ತಾರೆ. ಆಸ್ಪತ್ರೆ, ಸ್ಕೂಲ್ಸ್, ಕಾಲೇಜಸ್, ಹಾಸ್ಟೆಲ್ಸ್ ಇದೆಲ್ಲ ಇದೆ ತಾನೆ, ಯೂಸ್ ಮಾಡ್ಕೊಳ್ತಾರೆ ತಾನೆ. ಆದರೆ ಯೂಸ್ ಮಾಡಿಕೊಳ್ಳುವ ಪ್ರತಿಯೊಬ್ಬರು ನಾನು ಯೇಸುವನ್ನು ನಂಬ್ತೀನಿ ಎಂದು ಬರ್ತಾರೆ? ಏನೋ ಬರಲ್ಲ. ಬಿಕಾಸ್ ದೇ ಆರ್ ರೂಟೆಡ್ ಇನ್ ದೇರ್ ಫೇತ್. They are rooted in their rituals, ceremonies, in their faith. So it is sufficient for them. ಅವರಿಗೆ ಅದು ಸಾಕು. ಕ್ರಿಸ್ಟಿಯಾನಿಟಿ ಬೇಕಾಗಿಲ್ಲ, ಯೇಸು ಸ್ವಾಮಿ ಬೇಕಾಗಿಲ್ಲ. ಸೊ ದಟ್ ಇಸ್ ವೈ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ರಿಂಗ್ ಅದರ್ ಪೀಪಲ್ ಇನ್ ಟು ಅವರ್ ಫೇತ್. ಸೊ ವಾಟ್ ಶುಡ್ ವಿ ಡೂ ದೆನ್? ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಮಾಡಲಿಲ್ಲ ಹೋದರೆ ಕ್ರಿಸ್ಟಿಯಾನಿಟಿ ಭಾರತ ದೇಶದಲ್ಲಿ ಸ್ವಲ್ಪನೇ ಇರುವುದು. ಮೊಟ್ಟ ಮೊದಲಿಗೆ ನಾವು ಸ್ವಾಮಿ ಯೇಸುವನ್ನು ದೃಢವಾಗಿ ನಂಬಿರಬೇಕು. ಅದಕ್ಕೆ ತಕ್ಕಂಥ ಜೀವನವನ್ನು ನಡೆಸ್ಕೊಳ್ಳಬೇಕು. ನಡೆಸಲಿಲ್ಲ ಹೋದರೆ then the contradiction comes. People don't believe us. Apostles were truthful. Missionaries, when they came, they were truthful. And therefore people believed and Christianity spreaded. Isn't it? But today, we need to live accordingly. ಆದ್ದರಿಂದ ಪ್ರಿಯರೇ, ಹಿಂದೆ ನಾವು ಅರ್ಥ ಮಾಡಿಕೊಳ್ಳೋದು, ಥಾಮಸ್ ಬಗ್ಗೆ ಮಾತನಾಡೋದು, ಮೊಟ್ಟ ಮೊದಲಿಗೆ ವಿ ಆರ್ ಹ್ಯಾಪಿ, ಭಾಳ ಸಂತೋಷ. ಥಾಮಸ್ ನಮ್ಮ ಭಾರತ ದೇಶಕ್ಕೆ ಈ ಮಣ್ಣನ್ನು ಮುಟ್ಟಿದ್ದಾರೆ ಎಂಬುದು ಅದು ಸತ್ಯವಾಗಿರಬೇಕು, ಅದು ಸಂತೋಷ. ಯಾಕೆಂದರೆ ದೇವರನ್ನು ಕರ್ತರನ್ನು ಥಾಮಸ್ ಮುಟ್ಟಿ, ಇಟ್ ಈಸ್ ಅ ಗ್ರೇಟ್ ಪ್ರಿವಿಲೇಜ್ ಅಲ್ವಾ? ಎಲ್ಲ ಅಪೊಸ್ತಲರು ಕೂಡ ಸ್ವಾಮಿ ಯೇಸುವನ್ನು ಮುಟ್ಟಿರಬಹುದು. ಲೈಕ್ ಐ ಹಗ್ಡ್ ಸೈಂಟ್ ಜಾನ್ ಪಾಲ್ II. ಐ ಆಮ್ ಹ್ಯಾಪಿ. I hugged Saint Teresa of Calcutta, a saint. I am happy. So these are all certain feelings of happiness because we have touched and we have been in contact with the good people. So also Jesus Christ was handled by Thomas. So Thomas we have had in our country. So we are privileged. We are happy. And we must strengthen our faith. ನಮ್ಮ ವಿಶ್ವಾಸವನ್ನು ದೃಢಪಡಿಸ್ಕೊಂಡ್ರೆ ಎಸ್, ಕ್ರಿಸ್ಟಿಯಾನಿಟಿ ನಮ್ಮ ದೇಶದಲ್ಲಿ ಇನ್ನೂ ಫಾಸ್ಟಾಗಿ ಬೇಗನೆ ಜನರು ನಮ್ಮ ಮೇಲೆ ನಂಬಿಕೆ ಇಡುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ಆಶೀರ್ವಾದವನ್ನು ಪರಿಶುದ್ಧಾತ್ಮರು ನಮಗೆ ಲಭಿಸಬೇಕೆಂದು ಪ್ರಾರ್ಥಿಸೋಣ. ಕರುಣಾಳು ಯೇಸುವೆ, ಈ ದಿನದಲ್ಲಿ ನಿಮ್ಮ ಅಪೊಸ್ತಲರುಗಳಲ್ಲಿ ಒಬ್ಬರಾದ ಸಂತ ಥಾಮಸ್ ಅವರನ್ನು ನಾವು ಹಬ್ಬವಾಗಿ ಕೊಂಡಾಡುತ್ತೇವೆ. ನಮ್ಮ ಭಾರತ ದೇಶದ ಅಪೊಸ್ತಲರು ಎಂದು ಕರೆಯಲ್ಪಡುವ ಇವರ ಬಗ್ಗೆ ನಾವು ಮಾತನಾಡಿದ್ದೇವೆ, ಧ್ಯಾನಿಸುತ್ತೇವೆ. ಸ್ವಾಮಿ, ನಮ್ಮ ಥರನೇ ಅವರು ಒಂದು ಬಲಹೀನತರಾಗಿದ್ದರು. ಆದರೆ ಆ ಬಲಹೀನತೆಯನ್ನು ನೀವು ದೃಢಪಡಿಸಿ, ಅವರ ವಿಶ್ವಾಸ ನಂಬಿಕೆಯನ್ನು ದೃಢಪಡಿಸಿ ಅವರಿಗೆ ನೀವು ಕಾಣಿಸ್ಕೊಂಡ್ರಿ. ನಾವು ನಿಮ್ಮನ್ನು ಫಿಸಿಕಲ್ ಆಗಿ ನಿಮ್ಮ ಶರೀರವಾಗಿ ಕಾಣಕ್ಕೆ ಆಗದಿಲ್ಲದ್ರೂ ಕೂಡ ನಮ್ಮ ವಿಶ್ವಾಸವನ್ನು ದೃಢಪಡಿಸಿ ಅದಕ್ಕೆ ತಕ್ಕಂಥ ಜೀವನವನ್ನು ನಡೆಸುವುದಕ್ಕೆ
ಪರಿಶುದ್ಧಾತ್ಮರ ಕೊಡುಗೆಗಳನ್ನು ಆಶೀರ್ವಾದಗಳನ್ನು ಲಭಿಸಿರೆಂದು ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಳ್ಳೆಯ ಪಿತನೇ, ಆಮೇನ್, ಆಮೇನ್, ಆಮೇನ್. ಎದ್ದು ನಿಂತ್ಕೊಳ್ಳಿ. ವಿಶ್ವಾಸ ಪ್ರಮಾಣ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನಃ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವದೂತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ನಾನರ್ಪಿಸುವ ಈ ಪ್ರೇಮಾಂಜಲಿ, ನಾ ಹಾಡುವ ಈ ಗೀತಾಂಜಲಿ, ನಿನಗೆ ನೀಡುವ ಈ ಪುಷ್ಪಾಂಜಲಿ, ನನ್ನನ್ನೇ ಅರ್ಪಿಸುವೆನು ನಿನ್ನ ಚರಣದಲ್ಲಿ. ಸ್ವೀಕರಿಸು ಪ್ರಭುವೇ ಈ ನನ್ನ ಜೀವನ, ಪಾವನಗೊಳಿಸು ನೀ ಬಾಳಿನ ಈ ಪಯಣ, ಬಾಳಿನ ಈ ಪಯಣ, ಬಾಳಿನ ಈ ಪಯಣ. ನಾ ನೀಡುವ ಪ್ರೇಮದ ಈ ಅರ್ಪಣೆ, ನಿನಗೆ ನನ್ನ ಸಮರ್ಪಣೆ, ನಿನಗೆ ನನ್ನನ್ನೇ ಅರ್ಪಿಸುವಂತೆ ಮಾಡು ನನ್ನನ್ನೇ ಓ ಗುರುವೇ. ಸ್ವೀಕರಿಸು ಪ್ರಭುವೇ ಈ ನನ್ನ ಜೀವನ, ಪಾವನಗೊಳಿಸು ನೀ ಬಾಳಿನ ಈ ಪಯಣ, ಬಾಳಿನ ಈ ಪಯಣ, ಬಾಳಿನ ಈ ಪಯಣ. ಸಹೋದರ ಸಹೋದರಿಯರ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನನ್ನ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮಗೆ ಸಲ್ಲತಕ್ಕ ಸೇವೆಯನ್ನು ನಾವು ನಿಮಗೆ ಸಲ್ಲಿಸುತ್ತೇವೆ. ಪ್ರೇಷಿತ ಸಂತ ತೋಮಸರ ನಿವೇದನೆಯನ್ನು ಗೌರವಿಸಿ ಈ ಸ್ತುತಿ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ನಮ್ಮಲ್ಲಿ ನಿಮ್ಮ ಕೊಡುಗೆಗಳನ್ನು ಸುರಕ್ಷಿತವಾಗಿ ಕಾಪಾಡಬೇಕೆಂದು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏತಿದೇವೆ.
ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಅನಂತ ಮೇಷಪಾಲರಾದ ನೀವು ಮಾರ್ಗವು ಸತ್ಯವೂ ಜೀವವೂ ಆದ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಲು ನಿಮ್ಮ ಪ್ರೇಷಿತ ಸಂತ ತೋಮಸರನ್ನು ನಮ್ಮ ನಾಡಿಗೆ ಕಲಿಸಿದ್ದೀರಿ. ಪವಿತ್ರಾತ್ಮರ ಶಕ್ತಿಯ ಮೂಲಕ ನಿಮ್ಮನ್ನು ನೋಡದೆಯೂ ವಿಶ್ವಾಸಿಸುವವರ ಸೌಭಾಗ್ಯವನ್ನು ನಾವು ಅನುಭವಿಸುವಂತೆ ಮಾಡುತ್ತೀರಿ. ಆದುದರಿಂದ ಇಂದಿಗೂ ಎಂದೆಂದಿಗೂ ನಿಮ್ಮ ಸಕಲ ದೂತ ಕಣಗಳೊಡ ಕೂಡಿ ದೃಢ ಹೊಂದಿ ಮುಗಿಲದಾಗಿ ನಾವು ಹಾಡುವುದೇನೆಂದರೆ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಹೋಸಾನ 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 ಹೋಸಾನ. ಸ್ವರ್ಗಭುವಿಯಲ್ಲಿ ನಿನ್ನಯ ಶೋಭೆಯು ಹರಡಿದೆ. ದೇವರ ಹೆಸರಲ್ಲಿ ಬರುವವರು ಆಶೀರ್ವದಿತರು. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ. ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನಿಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಬಾಳುಕೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮದಕ್ಷ ಪೀಟರ್ ಮಚಾಡ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ಮೃತರಾದ ಪ್ರೀತಿ ವೆರೋನಿಕಾ, ವಿನ್ಸೆಂಟ್ ಬೆನೆಟ್, ಚೆನ್ನಮ್ಮ ಮತ್ತು ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮೂಹದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಪುನೀತ ಥೋಮಾಸ್ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕರ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ,
ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಯೇಸುವೇ ಯೇಸು ದೇವನೇ, ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಯೇಸು ನೀನೆ ಪ್ರೇರಣೆ. ಪರರ ಪ್ರೀತಿ ಮಾಡಲು ಯೇಸು ನೀನೆ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಪರರ ಪ್ರೀತಿ ಮಾಡಲು ತ್ಯಾಗ ದೀಪವಾಗಲು ಶಾಂತಿ ಬೆಳಕ ಬೆಳಗಲು ನೀನೆ ಪ್ರೇರಣೆ. ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ನಿನ್ನ ಕರದಿಂದ ಮೊಳೆಯ ಸ್ಥಳವನ್ನು ಸ್ಪರ್ಶಿಸು, ಅವಿಶ್ವಾಸಿಯಾಗಿರದೆ ವಿಶ್ವಾಸಿಸು. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರ ಶರೀರವನ್ನು ನಿಜವಾಗಿಯೂ ಈ ಸಂಸ್ಕಾರದಲ್ಲಿ ಸ್ವೀಕರಿಸಿದ್ದೇವೆ. ಅವರನ್ನು ನಮ್ಮ ಪ್ರಭುವು ದೇವರು ಎಂದು ವಿಶ್ವಾಸದಿಂದ ಪ್ರೇಷಿತ ತೋಮಸರದೆಂದು ಗುರುತಿಸಿ ನಮ್ಮ ಕಾರ್ಯಗಳಲ್ಲೂ ನಮ್ಮ ಬಾಳಿನಲ್ಲೂ ಸಾರುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಶಿರವಾಗಿ ದೇವರ ಆಶೀರ್ವಾದವನ್ನು ಕೋರೋಣ. ಪ್ರೇಷಿತರ ಅಸ್ಥಿವಾರದ ಮೇಲೆ ಸ್ಥಿರವಾಗಿ ನಿಲ್ಲಲು ನಿಮಗೆ ಕರುಣಿಸಿದ ಪಿತದೇವರು ಪವಿತ್ರ ಪ್ರೇಷಿತ ತೋಮಾಸರ ಮಹಿಮಾಚರಿತ ಪುಣ್ಯ ಫಲಗಳಿಂದ ನಿಮ್ಮನ್ನು ದಯೆಯಿಂದ ಆಶೀರ್ವದಿಸಲಿ. ಆಮೆನ್. ಇಂತಹ ಮಹಾಪಾಲಕರ ನೆರವನ್ನು ನಿಮಗೆ ನೀಡಿದ ದೇವಪುತ್ರರು ನಿಮ್ಮ ಮನೆಗಳನ್ನು ಬೆಳಗಿಸಿ ನೀವು ನಿಮ್ಮ ಅನಂತ ನಿವಾಸವನ್ನು ಸ್ವದ್ಯವಾಗಿ ಪಡೆಯುವ ತನಕ ನಿಮ್ಮ ಹೆಜ್ಜೆಗಳಿಗೆ ಮಾರ್ಗದರ್ಶನವಾಗಿರಲಿ. ಆಮೇನ್. ಸಂಗ್ರಹ ಸತ್ಯದೆಡೆಗೆ ಸರ್ವ ಜನಾಂಗಗಳನ್ನು
ಮುನ್ನಡೆಸುವ ಪವಿತ್ರಾತ್ಮರು ಮಾರ್ಗವು ಸತ್ಯವು ಜೀವವು ಆದ ಯೇಸುವಿನೆಡೆಗೆ ನಮ್ಮ ಎಲ್ಲ ಜನರನ್ನು ಕರೆದೊಯ್ಯಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ, ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ, ತಾಯ ಬಳಿ ಸೇರುವೆವು, ಕಾಯವೆಮ್ಮ ಅರ್ಪಿಪೆವು, ತಾಯ ಬಳಿ ಸೇರುವೆವು, ಕಾಯವೆಮ್ಮ ಅರ್ಪಿಪೆವು. ಓ ಮಾರಿಯೇ, ಓ ಮಾರಿಯೇ, ಆದರಿಸಿ ನಾಯಕಿ, ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ, ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ